ಪತ್ರಿಕಾಗೋಷ್ಠಿ ಕರೆಯಲಿಕ್ಕೆ ಕಾರಣ, ರಾಜ್ಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆಯಾಗಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಇಡೀ ರಾಜ್ಯದ ಅಹಿಂದ ವರ್ಗ 78ರಿಂದ 80% ಕಾಂಗ್ರೆಸ್ಗೆ ವೋಟನ್ನು ಹಾಕಿದೆ. ಅಥವಾ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಬೇಕನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲ ಕಾಂಗ್ರೆಸ್ಗೆ ಮತವನ್ನು ಕೊಟ್ಟೇವೆ. ಬೇರೆ ಬೇರೆ ಪಾರ್ಟಿಯಲ್ಲಿ ಬೇರೆ ಬೇರೆ ವಿಚಾರಗಳಿದ್ದರೂ ಕೂಡ ಕಾಂಗ್ರೆಸ್ಸಿಗೆ ವೋಟ್ ಕೊಟ್ಟ ಮೇಲೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು. ಇವತ್ತು ಮುಖ್ಯಮಂತ್ರಿಯನ್ನ ಯಾವುದೇ ಕಾರಣ ಇಲ್ಲಾರ್ದ ಒಂದು ಕಡೆ ಬದಲಾವಣೆ ಆಗಿದೆ. ಸಚಿವ ಸಂಪುಟ ರಚನೆ ಮಾಡಬೇಕು, ಹೊಸ ಸರ್ಕಾರದಲ್ಲಿ ನಮ್ಮದೇ ಅಹಿಂದ ವರ್ಗದ ಜನರಿಗೆ ಹೆಚ್ಚು ಸ್ಥಾನಮಾನ ಕೊಡಬೇಕಂತೇಳಿ ನಾವು ಅಹಿಂದ ಸಂಘಟನೆಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ 14% ಮುಸ್ಲಿಮ್ಸ್ ಇದೆ. ಅವರಿಗೆ ಕನಿಷ್ಠ 7ರಿಂದ 8 ಮಂತ್ರಿ ಸ್ಥಾನ ಮತ್ತು ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಹಿಂದುಳಿದ ವರ್ಗದಲ್ಲಿ ದಲಿತ ಸಮುದಾಯ 1,20,00,000 ಜನಸಂಖ್ಯೆ ಇದೆ. ಅಲ್ಲಿ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕನಿಷ್ಠ 10ರಿಂದ 12 ಮಂತ್ರಿ ಸ್ಥಾನವನ್ನು ಕೊಡಬೇಕು. ಕುರುಬ ಸಮಾಜ 8ರಿಂದ 9% ಇದೆ. ಇವರಿಗೆ ಒಂದು ಉಪಮುಖ್ಯಮಂತ್ರಿ ಮತ್ತು 7-8 ಮಂತ್ರಿ ಸ್ಥಾನ ಕೊಡಬೇಕು. ಈಗಾಗಲೇ ನಾವು ಕಾಂಗ್ರೆಸ್ಸಿನ ಮುಖಂಡರಿಗೆ ಪತ್ರವನ್ನು ಬರೆದಿದ್ದೇವೆ. ರಾಜ್ಯದಲ್ಲಿ ಹೊಸ ಸರ್ಕಾರದಲ್ಲಿ ಕನಿಷ್ಠ 20ರಿಂದ 22 ಮಂತ್ರಿ ಸ್ಥಾನ ಕೊಡಬೇಕು ಮತ್ತು 3ರಿಂದ 4 ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ. ನಿಜಕ್ಕೂ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಒತ್ತಾಯ ಇತ್ತು. ದಲಿತ ಮುಖ್ಯಮಂತ್ರಿ ಮಾಡೋದಿಲ್ಲ, ಬೇರೆದವರಿಗೆ ಮಾಡ್ತೀವಿ ಅಂತ ಬಂದಾಗ, ಹಾಗಾದರೆ ನೀವು ಸಾಮಾಜಿಕ ನ್ಯಾಯ ವಿಚಾರ ಬಂದಾಗ 3-4 ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, 20ರಿಂದ 22 ಮಂತ್ರಿ ಸ್ಥಾನ ಕೊಡಬೇಕಂತ ಈಗಾಗಲೇ ಒತ್ತಾಯನ ಮಾಡಿದ್ದೆ. ಹಾಗಾಗಿ ಮಾಧ್ಯಮದ ಮುಖಾಂತರ ನಾವು ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೇವೆ, ಮನವಿಯನ್ನು ಮಾಡ್ಕೊಳ್ತೇವೆ. ಅವರು ಬೇರೆ ನೆಪ ಹೇಳಿ ಮಂತ್ರಿ ಸ್ಥಾನವನ್ನು ಕೊಡೋದ್ರಲ್ಲಿ ತಾರತಮ್ಯ ಮಾಡಿದರೆ ನಾವು ಅಹಿಂದದವರು ಮತ್ತೆ ಬೇರೆ ರೀತಿ ಹೋರಾಟಗಳನ್ನು ಮಾಡೋದು ಅನಿವಾರ್ಯತೆಯನ್ನು ಕಾಂಗ್ರೆಸ್ ಹೈಕಮಾಂಡು ಮಾಡಬಾರ್ದು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೇವೆ. ಅಕಸ್ಮಾತಾಗಿ ಅವರು ಅಹಿಂದ ವರ್ಗಕ್ಕೆ ಪ್ರಾತಿನಿಧ್ಯ ಕೊಡದೇ ಇದ್ದರೆ ನಾವು ಇದೇ 7ನೇ ತಾರೀಕಿಗೆ ಬೆಂಗಳೂರಿನ ಪರಾಗ್ ಹೋಟೆಲಲ್ಲಿ ಅಹಿಂದ ಸಂಘಟನೆಯ 4-5 ಸಂಘಟನೆಗಳಿದ್ದಾವೆ. ಎಲ್ಲರೂ ಕೂಡ ನಿನ್ನೆ ನಾವು ಫೋನ್ ಮುಖಾಂತರ ಚರ್ಚೆ ಮಾಡಿಕೊಂಡು ಪರಾಗ್ ಹೋಟೆಲಲ್ಲಿ ಸಭೆ ಮಾಡಿ, ಅವತ್ತು ಯಾರು ಅಕಸ್ಮಾತಾಗಿ ಡಿ.ಕೆ. ಶಿವಕುಮಾರ್ CM ಆದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾವು ಒತ್ತಾಯ ಮಾಡಿ ಅವ್ರಿಗೆ ಭೇಟಿಯಾಗಿ ಲೆಟ್ರ್ ಕೊಡಬೇಕು ಅಂತ ಕೂಡ ವಿಚಾರ ಮಾಡಿದ್ದೇವೆ. ನಾಳೆ ದಿನ ಮಂತ್ರಿ ಸ್ಥಾನ ನಾಳೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ಅವರು 3-4 ಉಪಮುಖ್ಯಮಂತ್ರಿ ಮತ್ತು 20-22 ಮಂತ್ರಿ ಸ್ಥಾನ ಕೊಡಲೇಬೇಕು. ಅಕಸ್ಮಾತ್ ಕೊಡೋದ್ರಲ್ಲಿ ತಾರತಮ್ಯ ಆದರೆ ನಾವು ಮುಖ್ಯಮಂತ್ರಿಗೆ 7ನೇ ತಾರೀಕಿಗೆ ಪರಾಗ್ ಹೋಟೆಲಲ್ಲಿ ಸಭೆ ಮಾಡಿಕೊಂಡು ತದನಂತರ ಮುಖ್ಯಮಂತ್ರಿಗೆ ಹೋಗಿ ನಮ್ಮ ಹಕ್ಕೊತ್ತಾಯ ಮಾಡಬೇಕಂತ ಈಗಾಗಲೇ ನಾವು ನಿರ್ಧಾರಗಳು ಕೂಡ ಮಾಡಿದ್ದೇವೆ. ನೋಡಿ, ಅವತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಸಾಕಷ್ಟು ಅಹವಾಲುಗಳನ್ನು ತೊಗೊಂಡೋದಾಗ ಅವರೇ ಸ್ವತಃ ನಿರ್ಧಾರ ಮಾಡಿ ಅಹಿಂದ ವರ್ಗದ ಯಾವುದೇ ಕೆಲಸ ಇದ್ದರೂ ಕೂಡ ಅವ್ರು ನೇರವಾಗಿ ಕೆಲಸ ಮಾಡಿಕೊಡ್ತಾಯಿದ್ರು, ಮಾಡಿಕೊಟ್ರು ಕೂಡ. ಸಾಮಾಜಿಕ ನ್ಯಾಯ ಅಂತೇಳಿ ಬೋವಿ ಸಮಾಜದಲ್ಲಿ ತಂಗಡಿಗೆ ಆಗಿರ್ಬೋದು, ST ಸಮಾಜದಲ್ಲಿ 3 ಮಂತ್ರಿ ಸ್ಥಾನ ಆಗಿರ್ಬೋದು,
SCಯಲ್ಲಿ ಎಡಪಂಥಿ ಬಲಪಂಥಿಗೆ ಸಾಕಷ್ಟು ಮಂತ್ರಿ ಸ್ಥಾನ ಕೊಟ್ಟಿದ್ರು. ಆದರೆ ನೀವು ಹೇಳ್ದಂಗೆ ನಾವು ಹೆಚ್ಚು ಅಪೇಕ್ಷೆ ಪಟ್ಟಾಗ ನಾನೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನೀವೆಲ್ಲರ ಕೆಲಸ ನಾನೇ ಮಾಡ್ತೀನಿ, ಯಾವುದೇ ಮಂತ್ರಿ ಮಾಡಿದರೆ ಅವ್ರಿಗೆ ನೀವು ಲೆಟ್ರ್ ಕೊಟ್ಟರು ಕೂಡ ಅವ್ರು ನನಗೆ ತಂದು ಕೊಡ್ತಾರೆ, ನೇರವಾಗಿ ನನಗೆ ನೀವು ಲೆಟ್ರ್ ಕೊಡುವಾಗ ನಾ ಕೆಲಸ ಮಾಡುವಾಗ ಅಂಥದ್ದು ಪ್ರಶ್ನೆ ಬರೋದಿಲ್ಲ, ನಾನು ಮಾಡ್ತೀನಿ ಅಂತ ನಮ್ಗೆ ಹೇಳಿದಾಗ ಮತ್ತು ಸಾಕಷ್ಟು ನಮ್ಮ ಕೆಲಸ ಕೂಡ ಅವ್ರು ಮಾಡಿದ್ದಾರೆ. ಈ ಸದ್ಯ ಮಂತ್ರಿ ಮಂಡಳದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ನಾವೇನು ಓಟ್ ಹಾಕಿದ್ದೇವೆ ನಮ್ಮ ಹಕ್ಕಿನಿಂದ ಮಂತ್ರಿ ಸ್ಥಾನ ಹೆಚ್ಚಬೇಕಂತ ಕೇಳ್ತಾ ಇದ್ದೀವಿ. ನೋಡಿ, ನಾವು ಕಾಂಗ್ರೆಸ್ಸಿಗೆ ಪಕ್ಷಾತೀತ ಜಾತ್ಯತೀತವಾಗಿ ಓಟನ್ನು ಹಾಕೇವೆ. ಈಗ ನಾವು ಹಕ್ಕೊತ್ತಾಯ ಮಾಡಲೇಬೇಕು, ಮಂತ್ರಿ ಸ್ಥಾನ ಕೇಳಲೇಬೇಕು, ಕೇಳ್ತಾ ಇದ್ದೇವೆ. ಕೊಡದಿದ್ದರೆ ಈಗ ನಾನು 7ನೇ ತಾರೀಕಿಗೆ ಪರಾಗ್ ಹೋಟೆಲ್ ಬೆಂಗಳೂರಲ್ಲಿ ಸಭೆಯನ್ನು ಕರೆದೇವೆ. ಆ ಸಭೆಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಯಾವ್ಯಾವ ಲೀಡ್ರ್ಗಳಿಗೆ ಭೇಟಿ ಆಗಬೇಕು, ಈಗ ಲೋಪದೋಷಿಗಳು ಏನಾಯಿತು, ಸಿದ್ದರಾಮಯ್ಯ ಮುಖ್ಯ ಕುರ್ಚಿ ಸ್ಥಾನದಿಂದ ಇಳಿಸೋಕೆ ಏನೇನು ಹುನ್ನಾರಗಳು ನಡೆದು ಅದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇಲ್ಲ, ನಾವು ಸತೀಶ್ ಜಾರಕಿಹೊಳಿ ಪರ ಎಲ್ಲಿ ಮಾತಾಡಿಲ್ಲ. ಪರಿಶಿಷ್ಟ ಪಂಗಡದಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದೇವೆ. ಪರಿಶಿಷ್ಟ ಪಂಗಡದವ್ರಿಗೆ ಕೊಡ್ರಿ, ನಾವು ಸತೀಶ್ ಜಾರಕಿಹೊಳಿ ಕೊಡಿ ಅಥವಾ ಪರಮೇಶ್ವರಿಗೆ ಕೊಡ್ರಿ, ನಾವು ಯಾರ್ದು ಹೆಸರು ಹೇಳ್ತಾ ಇಲ್ಲ. ಈಗ ಇಲ್ಲ, ಇದ್ರ ಬಗ್ಗೆ ನಮಗೂ ಸಾಕಷ್ಟು ಪೇಪರ್ಸ್ಗಳು ಕೂಡ ಬಂದು, ಕೆಲವೊಂದು ಸಹಿ ಮಾಡಿದ ಪತ್ರಗಳು ಬಂದು, ರಾಹುಲ್ ಗಾಂಧಿ ಕೊಟ್ಟ ಪತ್ರಗಳು ಬಂದು, ನಾವು ನೋಡಿನೇ ಅಯಿಂದ ಏನು ಮೂಮೆಂಟಲ್ಲಿ ಇದ್ದೇವೆ 4-5 ಸಂಘಟನೆಯವರು ಎಲ್ಲರೂ ಕೂಡ ಇದ್ರ ಬಗ್ಗೆನೇ ಚರ್ಚೆ ಮಾಡಬೇಕು. ಇದು ಸತ್ಯಾಸತ್ಯತೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಮುಂದಿನ ಹೋರಾಟನೋ ಅಥವಾ ಮುಂದಿನ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗಿ ಭೇಟಿ ಆಗೋದು, ಅವತ್ತಿನ ಮುಖ್ಯಮಂತ್ರಿ ಆದವರಿಗೆ ಇದು ತನಿಖೆ ಮಾಡೋಕ್ಕೆ ಹೇಳೋದು, ಇವೆಲ್ಲ ವಿಚಾರ ಇಟ್ಕೊಂಡೇ ನಾವು 7ನೇ ತಾರೀಕು ಪರಾಗಲ್ಲಿ ಸಭೆಯನ್ನು ಕರೆದಿದ್ದು.